ಇವತ್ತಿನ ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ಈ ಎಲ್ಲ ದುರಂತಗಳಿಗೆ, ಈ ಕೊಳವೆ ಬಾವಿ ದುರಂತಗಳಿಗೆ ಯಾರು ಹೊಣೆ, ಈ ಸಾವು ನ್ಯಾಯವೇ, ಈ ದುರಂತ ನ್ಯಾಯವೇ, ಇಂತೆಲ್ಲ ಪ್ರಶ್ನೆಗಳನ್ನು ಕೇಳ್ಕೊತೀವಲ್ವ ನಾವು. ಅದಕ್ಕಿಂತ ಮೊದಲು ಈ ದುರಂತಕ್ಕೆ ಯಾರು ಹೊಣೆ? ಅವರಲ್ಲ, ಇವರಲ್ಲ, ಮತ್ತಾರು? ನಾವು ಮತ್ತು ನೀವು ಹೊಣೆ. ಈ ಪ್ರಶ್ನೆ ಈ ರೀತಿ ಇಂಥ ಒಂದು ಟೈಟಲಲ್ಲಿ ಇಲ್ಲಿ ತನಕ ಯಾವತ್ತೂ ಕೂಡ ಯಾವುದೇ ಚಾನಲ್ ಕೂಡ ಇಂಥ ಕಾರ್ಯಕ್ರಮ ಮಾಡಿರಲಿಕ್ಕಿಲ್ಲ. ನಮ್ಮನ್ನೇ ನಾವು ಹೇಳ್ಕೊಳ್ಳೋದು ನಾವು ಹೊಣೆ ಅಂದರೆ ನಾವು ಮತ್ತು ಸಮಾಜ ನಾವೇ ಹೊಣೆ. ಎಸ್, ಕೇವಲ ಹೇಳಿಕೆಯಲ್ಲಿ ಚರ್ಚೆ ಮಾಡಿದ ನಂತರ ಆಗತ್ತೆ ಅಂತಲ್ಲ. ಇವತ್ತು ಬೆಳಗ್ಗೆ ಅಭಿಯಾನಕ್ಕೆ ಕರೆ ಕೊಟ್ಟಾಗ ಈ ಮೂವರು ಗಣ್ಯರು ಕೂಡ ನಮ್ಮ ಮುಂದೆ ಇದ್ದರು, ನಮ್ಮ ಜೊತೆ ಇದ್ದರು. ಬಹುಶಃ ಅವರು ಮೂವರು ಕೂಡ ಅಂದ್ಕೊಂಡಿರಲಿಕ್ಕಿಲ್ಲ ಜನ ಈ ರೀತಿ ಸ್ಪಂದಿಸ್ತಾರೆ ಅನ್ನುವಂಥ ವಿಚಾರ. ಸ್ಪಂದಿಸುವಂಥ ವಿಚಾರವನ್ನು ನಾವು ನಿಮ್ಮ ಮುಂದೆ ಹೇಳಿದ್ದೀವಿ. ನಾವು ಹೇಳಿದ್ದು ಅಧಿಕಾರಿಗಳ ಗಮನ ತಂದು ಮಾಡುವ ಅಂತ. ಆದರೆ ಜನ ಯಾವ ರೀತಿ ಸ್ಪಂದನೆ ಕೊಟ್ಟರು ಅಂತಂದರೆ, ಯಾವ ಅಧಿಕಾರಿ ಬೇಡ, ಯಾವ AWನೂ ಬೇಡ, ನಾವೇ ಮಾಡ್ತೀವಿ ಅನ್ನೋಂಥದ್ದು. ಆಗ ಮೇಡಮ್ ವಿಜಯಲಕ್ಷ್ಮಿ ಅವರೊಂದು ಮಾತನ್ನು ಹೇಳಿದರು, 15 ನಿಮಿಷ ಒಂದು ಕೈ ಕೆಸರಾಗೋದ್ರಿಂದ ಒಂದು ಮಗುವಿನ ಜೀವದ ಉಸಿರನ್ನು, ಹೊಸ ಉಸಿರನ್ನು ನೀವು ಕೊಟ್ಟ ಹಾಗೆ. ರಮೇಶ್ ಅವರು ಹೇಳಿದರು 53 ಮಕ್ಕಳನ್ನು ನಾವು ಉಳಿಸಿದ ಹಾಗೆ ಅನ್ನುವಂಥದ್ದು. ಆ ಮೂಲಕ ಪ್ರಕಾಶ್ ಅವರು ಹೇಳೋ ಪ್ರಕಾರ ಸಮಾಜಕ್ಕೇನು ನಾವು ಕೊಡ್ತೀವೋ 53 ಮಕ್ಕಳನ್ನು ಉಳಿಸ್ಕೊಟ್ಟಿದ್ದೀವಿ ನಾವು ಸಮಾಜಕ್ಕೆ ಅನ್ನುವಂಥದ್ದು. ಇದರ ಬಗ್ಗೆ ಈ ಡಿಬೇಟ್ ಇಲ್ಲಿಗೆ ಮುಗಿಬಾರ್ದು. ನಾಳೆ ನಾಡಿದ್ದು ಎಲ್ಲಿ ತನಕ ಆಗಸ್ಟ್ 30ರ ಗಡುವು ನಮಗೆ ಸರ್ಕಾರ ಕೊಟ್ಟಿದೆ, ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಮತ್ತು HK ಪಾಟೀಲ್ ಅವರೇ. ನಮಗೆ ಅಷ್ಟು ದಿನ ಬೇಕಾಗಿಲ್ಲ. ಮನಸ್ಸು ಮಾಡಿದರೆ, ನಮ್ಮ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು ಮನಸ್ಸು ಮಾಡಿದರೆ, NSS ಕೆಡೆಟ್ಗಳು ಮನಸ್ಸು ಮಾಡಿದರೆ, ಆಮೇಲೆ ನಮ್ಮ ಸಂಘಟನೆಗಳು, ಕನ್ನಡಪರ ಸಂಘಟನೆ, ಆ ಸಂಘಟನೆ, ಈ ಸಂಘಟನೆ, ಎಷ್ಟೆಲ್ಲ ಸಂಘಟನೆಗಳಿದೆ. ಪ್ರತಿ ಸಲ ಕೂಡ ನೀವು ಬಂದು ಮಾತಾಡ್ತೀರಿ, ಒಂದು ಶಾಲ್ ಹಾಕ್ಕೊಂಡಿರ್ತೀರಿ. ನಿಜವಾಗಿಯೂ ಇವತ್ತು ಇಂಥ ಕೆಲಸ ಒಂದೊಂದು ಸಂಘಟನೆ, ನಾವು 100 ಬೋರ್ವೆಲ್ ತೆರೆದ ಕೊಳವೆ ಬಾವಿಗಳನ್ನು ಮುಚ್ತೀವಪ್ಪ ಅಂತಂದು ನಿರ್ಧಾರಕ್ಕೆ ಬನ್ನಿ. ಯಾಕಾಗೋದಿಲ್ಲ? ರಮೇಶ್ ಅವರು ಹೇಳಿದರು, ಮನಸ್ಸು ಮಾಡಿದರೆ 24 ಗಂಟೆ ಒಳಗಾಗಿ ಎಲ್ಲ ಕೊಳವೆ ಬಾವಿಗಳನ್ನು ಮುಚ್ಚಿಸ್ಬೋದು. ವಿಜಯಲಕ್ಷ್ಮಿ ಅವರು ಹೇಳೋ ಪ್ರಕಾರ ಯಾರು ಅವ್ರಿವ್ರು ಕಾಯೋದು ಬೇಡ, ಯಾರು ನೀವು ಕೊರೆಸಿದ್ದೀರಿ ಆ ಕೆಲಸವನ್ನು ಮಾಡಿ ಅಂತಂದ್ಬಿಟ್ಟು. ಹಾಗಾಗಿ ನಿಮ್ಮ ಸಲಹೆ ಸೂಚನೆಗೆ ನಮ್ಮ ಸ್ವಾಗತ ಇದೆ. ಅದನ್ನು ನಾವು ಅಳವಡಿಸ್ಕೋತೀವಿ. ಕರೆ ಮಾಡಿ ನಿಮ್ಮ ಅಭಿಪ್ರಾಯ, ಸಲಹೆ, ಸೂಚನೆಗಳನ್ನು ತಿಳಿಸಿ. ಇಡೀ ರಾಜ್ಯದಲ್ಲಿ ಇಂಥ ಒಂದು ಆಂದೋಲನ ಆಗಬೇಕು. ಮಹಾನ್ ಬಹಳ ದೊಡ್ಡ ಒಂದು ಅನಿಷ್ಟವಾಗಿದ್ದಂಥ ಪೋಲಿಯೋವನ್ನು ನಾವು ಇಡೀ ಭಾರತದಿಂದ ಓಡಿಸಿದ್ದೀವಿ. ಈ ಒಂದು ಬೋರ್ವೆಲ್, ಅದು ಕೂಡ 15 ನಿಮಿಷ ಕೆಲಸ ಇರುವಂಥದ್ದು, ಅದನ್ನು ಮಾಡೋಕ್ಕೆ ನಮ್ಮ ಕರ್ನಾಟಕದ ಜನರಿಂದ ಆಗೋದಿಲ್ವೋ? ಆಗುತ್ತೆ. ಯಾರಿಗೂ ಕಾಯಬೇಡಿ, ನಮ್ಮ ಕೆಲಸವನ್ನು ನಾವು ಮಾಡ್ಕೊಳ್ಳೋಣ. ಖಂಡಿತವಾಗ್ಲೂ ಇದು ಸಕ್ಸಸ್ ಆಗುತ್ತೆ. ಇದನ್ನು ನಾವು ಇಲ್ಲಿಗೆ ನಿಲ್ಲಿಸೋದಿಲ್ಲ. ಎಸ್, ಮೊಹಮ್ಮದ್ ಕರೆ ಮಾಡಿದ್ದಾರೆ ತುಮಕೂರಿಂದ. ಮೊಹಮ್ಮದ್, ನಮಸ್ತೆ ಸರ್. ಸರ್ ನಮಸ್ತೆ ಸರ್. ಹೇಳಿ ಮೊಹಮ್ಮದ್ ಅವರೇ. ಸರ್, ನೀವು ಬೋರ್ವೆಲ್ ಬಗ್ಗೆ ತಿಳಿಸ್ತಾ ಇದ್ದೀರಾ. ನನ್ನ ಅಭಿಪ್ರಾಯ ಏನು ಅಂದ್ರೆ, ನಮ್ಮ ಹಳ್ಳಿ ಒಳಗೆ ಪಂಚಾಯತಿಗಳು ಇರುತ್ತಲ್ಲ, ಆ ಪಂಚಾಯತಿಂದ ಲೆಟರ್ ತಗೊಂಡು ಬೋರ್ವೆಲ್ ಹಾಕಿದ್ರೆ ಒಳ್ಳೇದು ಸರ್. ಹೌದು, ಅಲ್ಲ ತಗೊಳ್ಳೇಬೇಕು, ಅದು ನಿಜವಾಗಿ ಹೌದು ಸರ್. ಆದ್ರೆ ಆತರ ತಗೊಂಡು ಪಂಚಾಯತಿಲಿ ಏನು ವರ್ಕರ್ಸ್ ಇರ್ತಾರೆ, ಅವರು ನೆಕ್ಸ್ಟ್ ಹೋಗಿ ಬೆಳಿಗ್ಗೆ ಅದನ್ನ ನೋಡ್ಬೇಕು ಸರ್. ಹೌದು, ಸಾಮಾನ್ಯ ಜನಗಳು ಹೇಳಿದ್ರೆ ಅವರು ದುಡ್ಡು ಕಳ್ಕೊಂಡಿರ್ತಾರೆ ಆ ಟೈಮಲ್ಲಿ. ಅವಾಗ ಹೋಗಿ ಹೇಳಿದ್ರೆ, ನಿಮ್ಗೆ ಏನಪ್ಪ ಕಷ್ಟ, ನಾವು ಬೋರ್ ಕೊರ್ಸಿ ನಾವು ಸೋತಿದೀವಿ, ನಮ್ಮ ಹಣ ನಾವು ಕಳ್ಕೊಂಡಿದೀವಿ, ನೀವು ಹೇಳೋದ್ಕಿಂತ ನೀನ್ ಆ ಕೆಲಸ ಮಾಡಕ್ ಆಗುತ್ತಾ, ನಿನ್ನ ಬೋರ್ ಆತರ ಆದಾಗ ನೋಡಿ. ಮೊಹಮ್ಮದ್ ಆರಿಫ್ ಅವರೇ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಜನ. ಸರ್ ನೋಡ್ತಾ ಇದೀನಿ ಅದು ಯಾವನಿಗೂ ಕಾಯೋದು ಬೇಡ ಮೊಹಮ್ಮದ್ ಅವರೇ, ಯಾವನಿಗೂ ಕಾಯೋದು ಬೇಡ. 15 ನಿಮಿಷ ಕೆಲಸ 10 ಜನ ಸೇರಿಸಿ ಕ್ಲೋಸ್ ಮಾಡಿ ಒಂದು ಜೀವ ಉಳಿಸ್ತೀವಿ. ಅದು ಹಿಂದೂ ಧರ್ಮದಲ್ಲಿರ್ಬೋದು, ಗೀತೆಯಲ್ಲಿರ್ಬೋದು, ಖುರಾನಲ್ಲಿರ್ಬೋದು, ಬೈಬಲಲ್ಲಿರ್ಬೋದು, ಗ್ರಂಥ ಸಾಹೇಬಲ್ಲಿರ್ಬೋದು, ತ್ರಿಪೀಠಿಕ ಯಾವುದೇ ಧರ್ಮಗ್ರಂಥಗಳಲ್ಲಿರ್ಬೋದು. ಜನರ ಜೀವವನ್ನು ಉಳಿಸಿ ಅಂತ ಹೇಳಿದೆ ಹೊರತು ಜೀವ ತೆಗೀರಿದ್ದ ಎಲ್ಲೂ ಹೇಳಿಲ್ಲ. ಅದಕ್ಕಿಂತ ದೊಡ್ಡ ಪುಣ್ಯ ಯಾವುದೂ ಇಲ್ಲ. ಸೊ ಹಾಗಾಗಿ ಇಂಥ ಒಂದು ಅಭಿಯಾನಗಳಲ್ಲಿ ನೀವು ಕೂಡ ಕೈ ಜೋಡಿಸಿ. ನಿಮ್ಮಲ್ಲಿ ಅಲ್ಲಿ ಕಂಡು ಬಂದರೆ ಒಂದು ನಮ್ಗೆ ಕರೆ ಮಾಡಿ, ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಹೇಳ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಮೊಹಮ್ಮದ್ ಆರಿಫ್ ಅವರೇ. ಎಸ್, ವೆಂಕಟಕೃಷ್ಣ ಮೈಸೂರಿಂದ ಕರೆ ಮಾಡಿದ್ದಾರೆ. ವೆಂಕಟಕೃಷ್ಣ ಅವರೇ ನಮಸ್ತೆ. ನಮಸ್ತೆ ಸರ್. ಸರ್, ಈ ಅಭಿಯಾನ ನೋಡಿದ್ರಾ? ಏನನ್ನಿಸ್ತು? ಖಂಡಿತ ನೋಡ್ತಾ ಇದ್ದೀನಿ. ನಿಮ್ಮ ಅಭಿನಂದನೆಗಳು ನಿಮಗೆ. ಥ್ಯಾಂಕ್ ಯು ಸರ್. ಮತ್ತೆ ಅಕ್ಕಪಕ್ಕದಲ್ಲಿ ಕೂತಿರೋರ್ಗೂ ಅಭಿನಂದನೆಗಳು. ತುಂಬಾ ಕಷ್ಟಪಟ್ಟು ಎಲ್ಲಾ ವಿಷಯಗಳನ್ನ ತಿಳಿಸ್ತಾ ಇದ್ದೀರಿ, ಅದಕ್ಕೆ ಧನ್ಯವಾದಗಳು. ಎಸ್ ಸರ್. ಮತ್ತೆ ಸರ್, ನಂದು ಅಭಿಪ್ರಾಯ ಏನಂದ್ರೆ, ಈ ಬೋರ್ವೆಲ್ ಕೊರ್ಸೋದು ರೈತರು ಸರಿ ಒಪ್ಕೊಂತೀನಿ.
ಮತ್ತೆ ಈಗ ಅದನ್ನ PDOಗಳು ಅಥವಾ ಡಬಲ್ ಎಗಳಿಗೆ ವಹಿಸೋದು ಅಷ್ಟು ಸಮಂಜಸವಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಕಂದಾಯ ಕಟ್ಟೋದು ನಾವು ಭೂ ಕಂದಾಯ ಅಂತ ಹೇಳಿ ಕಂದಾಯದಾರರಿಗೆ ಅದು ತಹಸೀಲ್ದಾರ್ಗೆ ಕಟ್ತೀವಿ ನಾವು. ಅದರಿಂದ PDOಗಳಿಗೆ ಯಾಕೆ ಸರ್ ಅದು ಹೊಣೆ? ಇಲ್ಲ, ಕೆಲವು ಹೊಣೆಗಳನ್ನು ಸರ್ಕಾರ ಕೊಟ್ಟಿರುವಂಥ ಹೊಣೆಗಳು ಫಸ್ಟ್ ಆಫ್ ಆಲ್ ನಾವು ಹೇಳ್ತಾ ಇರುವಂಥದ್ದು ಉಳಿದಿರುವಂಥದ್ದು ತೆರೆದ ಕೊಳವೆ ಬಾವಿಗಳದ್ದು. ಈಗ PDOಗಳು ಕೂಡ ಹೊಸ ಅಥವಾ AEEಗಳು ಕೂಡ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಲ್ಲಿ ಕೂಡ ಲಂಚ ಹೊಡ್ಕೋತಾರೆ. ಇಷ್ಟು ದುಡ್ಡು ಕೊಡ್ತೀನಿ, ನನ್ನನ್ನು ಮಾಡೋದಕ್ಕೆ ಅವಕಾಶ ಕೊಡು ಅನ್ನುವಂಥದ್ದು. ಇಲ್ಲಿ ನಾನೊಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾಲಘಟ್ಟದಲ್ಲಿ, ಈ ಒಂದು ಸಂದರ್ಭದಲ್ಲಿ ಆಪ್ರೇಷನ್ ಮಾಡಿದ ನಂತರ ಪೇಷಂಟ್ ಸತ್ತೋದ ನಂತರ ಅದನ್ನು ಪೋಸ್ಟ್ಮಾರ್ಟಮ್ ಮಾಡಿ ಹೆಂಗಾಯಿತು ಏನಾಯಿತು ಅದನ್ನೆಲ್ಲ ಸರ್ಕಾರ ಮಾಡಿಕೊಳ್ಳಿ, ನಾವು ಅವರಿಗೆ ಚಾಟಿ ಬೀಸ್ತಾ ಇರುವ. ಈಗ ನಮಗೆ ಆಗಬೇಕಾಗಿರೋದು ಸದ್ಯದ ಸಮಸ್ಯೆಗೆ ಪರಿಹಾರ, ಮುಂದೆ ಆಗೋದನ್ನು ತಡಿಬೇಕು. ಆಮೇಲೆ ಸರ್ಕಾರ ಆಲೋಚನೆ ಮಾಡಲಿ ಯಾಕೆ ಏನು ಎತ್ತ ಅಂತೇಳಿ. ನಮ್ಮ ಕೆಲಸವನ್ನು ನಾವು ಮಾಡೋದು. ಯಾಕಂದರೆ ಪ್ರಜೆಗಳು ನಾವು ಓಟ್ ಹಾಕಿದ್ರಿ ರಾಜಕಾರಣಿಗಳಿಗೆ. ಇವತ್ತು ಮುಖ್ಯಮಂತ್ರಿ ಅಧಿಕಾರ ಚಲಾಯಿಸಿಂತ ಅಧಿಕಾರ ಕೊಟ್ಟವ್ರು ನಾವು, ಅಧಿಕಾರಿಗಳಿಗೆ ಅಧಿಕಾರ ಚಲಾಯಿಸಿಂತ ಅಧಿಕಾರ ಕೊಟ್ಟವ್ರು ನಾವು. ಅವರು ಪೊಲೀಸ್ ಆಫೀಸರ್ಗೆ ಟೋಪಿ, ಗನ್ನು, ಶೂ, ಆಮೇಲೆ ಅವರು ಹಾಕ್ತಾ ಇರುವಂಥ ಕಾಕಿ ಡ್ರೆಸ್ ಎಲ್ಲವನ್ನು ಕೊಟ್ಟು ಅಧಿಕಾರ ನೀವು ಚಲಾಯಿಸಿಂತ ಕೊಟ್ಟವರು ಪ್ರಜೆಗಳು. ಸೊ ಹಾಗಿರುವಾಗ ಅವರು ಕೆಲಸ ಮಾಡಿಲ್ಲ ಅಂತಂದರೆ ಅವರಿಗೆ ಕಾಯ್ತಾ ಕೂತ್ಕೋಬೇಡಿ, ನಾವು ಮಾಡೋಣ, ತನ್ನಿಂತಾನೇ ಬರ್ತಾರೆ. ಫಾರ್ ದಿ ಪೀಪಲ್, ಬೈ ದಿ ಪೀಪಲ್ ಅಂಡ್ ಫ್ರಮ್ ದಿ ಪೀಪಲ್ ಅಂತ. ದಿಸ್ ಇಸ್ ಫ್ರಮ್ ದಿ ಪೀಪಲ್. ನಾವೇ ಮಾಡೋಣ. ಅಲ್ಲ, ನೀವು ಈ ವಿಷಯದಲ್ಲಿ ತಹಸೀಲ್ದಾರು, AC, PDOಗಳನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡ್ರೆ ಎಮ್ ಎಲ್ ಎಗಳು ಯಾರನ್ನು ಕೇಳೋದು ಬೇಡವಾ? ಅವ್ರ ಪಾಡಿಗೆ ಅವ್ರು ಬಿಟ್ಟು ಬಿಡೋಣ, ರಾಜಕಾರಣಿಗಳು ಬಿಟ್ಟು ಬಿಡೋಣ. ನೀವು ಎಕ್ಸಾಮ್ಟ್ ಮಾಡ್ತಾ ಇದ್ದೀರಾ ರಾಜಕಾರಣಿಗಳು, ಇದಕ್ಕೆ ಯಾವುದಕ್ಕೂ ಸ್ಪಂದಿಸಲ್ಲ. ಅಲ್ಲ, ಆ ಪ್ರಶ್ನೆಗಳಲ್ಲ. ಯಾಕೆಂತಂದ್ರೆ ಯಾರೇ ಆಗಿರಲಿ ಸರ್, ಈಗ ನಾನು ಮೊದಲೇ ಹೇಳಿದೆ, ನಾವೇನು ಮಾಡ್ತೀವಿ, ಪಟ್ಟಿ ಮಾಡ್ತಾ ಹೋಗ್ತೀವಿ, ಯಾರೆಲ್ಲ ಬರ್ತಾರೆ ಯಾರೆಲ್ಲ ಇದಕ್ಕೆ ಅಂತ 20 ಜನರ ಕೇಳ್ತೀವಿ. ನಾನು ಅವನಿಗೆ ಹೇಳಿದ್ನಲ್ವಾ, ಅದು ಅವ್ರು ಮಾಡ್ಬೇಕು ಸರ್, ಇದು ಇವರು ಮಾಡ್ಬೇಕು ಸರ್, ಅವರು ಸರ್, ಇವರು ಸರ್, ನಮ್ದೆಲ್ಲ ಸರ್, ಅವರಲ್ಲ ಇವರೆಲ್ಲ ಮತ್ತಾರು. ಸರಿ ಬಿಡಿ, ನೀವು ಬರಲೇಬೇಡಿ, ನಾಳೆ ಬರ್ತಿರ್ತಾನೆ ನಮ್ಮ ಬಳಿಗೆ. ನೀವು ಯಾರು ಅಲ್ಲ, ಬೇಡ, ನೀವಲ್ವಾ MLAಗಳಲ್ವಾ, MP ಅಲ್ವಾ, ಅಥವಾ ಅಧಿಕಾರಿಗಳಲ್ವಾ, ಬಿಟ್ಟಾಕಿ. ವಿ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫ್ರಮ್ ಯು ಪೀಪಲ್. ನಾವು ಮಾಡ್ತೀವಿ. ನಮ್ಮ ಸಮಾಜ ಫಾರ್ ದಿ ಪೀಪಲ್, ಬೈ ದಿ ನಮ್ಮ ಪೀಪಲ್, ಸಮಾಜ, ಫ್ರಮ್ ದಿ ಪೀಪಲ್. ನಮ್ಮ ಸಮಾಜ. ಈ ಸಮಾಜಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ನಮ್ಮ ಪೂರ್ವಜರು. ನೀವು ಹೇಳಿದ್ರಿ, ಈ ಸಮಾಜವನ್ನು ಕಟ್ಟಿದವರು ಕೂಡ ನಮ್ಮ ಪೂರ್ವಜರು. ಈ ಸಮಾಜವನ್ನು ಮುಂದುವರಿಸಿಕೊಂಡು ಹೋಗಬೇಕಾದವರು ಈಗಿನ ಪೀಳಿಗೆ. ಅದನ್ನು ನಾವು ಮಾಡ್ಕೋತೀವಿ ಸರ್. ಅಲ್ಲ, ಜನ ಎಲ್ಲಿ ರಾಜಕಾರಣದ ಬಗ್ಗೆ ಎಷ್ಟು ರೋಸ್ ಹೋಗಿದ್ದಾರೆ ಅಂದ್ರೆ ಇದೊಂದು ರೀತಿಯ ಬಂದೇ ಬರ್ತಾರೆ ಸರ್. ಎಲ್ಲಿ ಹೋಗ್ತಾರೆ? ಪಶ್ಚಾತ್ತಾಪ ಅನ್ನೋದಿದೆಯಲ್ಲ ನಮಗೆ ಮಹಾತ್ಮ ಗಾಂಧೀಜಿ ಕಲಿಸಿಕೊಟ್ಟ ಪಾಠ. ಯಾಕೆಂತಂದ್ರೆ ಬ್ರಿಟಿಷರ ವಿರುದ್ಧ ನಾವು ಹೋರಾಡಬೇಕು ಅಂತಂದ್ರೆ ಇಡೀ ಭಾರತದಲ್ಲಿ 33% ಲಿಟ್ರಸಿ ಇದ್ದದ್ದು. ಮಹಾತ್ಮ ಗಾಂಧಿಯನ್ನು ನೋಡದ ಎಲ್ಲೋ ಮೂಲೆಯಲ್ಲಿದ್ದಂಥ ವ್ಯಕ್ತಿ ಪೊಲೀಸರಿಗೆ ಕೆಲಸ ಕೊಟ್ಟು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕ್ತಾನೆ. ಎಲ್ಲೋ ಲಾಯರ್ಗಿರಿ ಮಾಡಿದಂಥವನು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕ್ತಾನೆ. ಆತ ಮಹಾತ್ಮ ಗಾಂಧೀಜಿಯನ್ನು ನೋಡಿಲ್ಲ, ಯಾವ ಬೇರೆ ದೇಶಭಕ್ತರನ್ನು ನೋಡಿಲ್ಲ. ಸುಭಾಷ್ ಚಂದ್ರ ಬೋಸ್ ಕರೆ ಕೊಡುವಂಥದ್ದು ಇರ್ಬೋದು, ಅಥವಾ ವೀರ್ ಸಾವರ್ಕರ್ ಕರೆ ಕೊಡ್ಬೋದು, ಯಾರೇ ಆಗಿರಲಿ, ಎಲ್ಲರೂ ಕೂಡ ನಮಗಲ್ಲಿ ಭೇದ ಭಾವ ಇಲ್ಲ. ಭಗತ್ ಸಿಂಗ್ ಇರ್ಬೋದು, ದೇಶಕ್ಕಾಗಿ ಯಾರೆಲ್ಲ ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಮ್ಮ ನಮಸ್ತೆ. ನಾವು ಅವರಲ್ಲಿ ಈಗಿನ ಯಂಗ್ ಜನರೇಷನ್ ಅವರಲ್ಲಿ ಭೇದ ಭಾವ ಮಾಡೋದಿಲ್ಲ. ಅವರು ಸರಿನೋ ಇವರು ಸರಿನೋ, ಅವರವರ ದೃಷ್ಟಿಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಯಾರೆಲ್ಲ ಹೋರಾಡಿದ್ರು ಎಲ್ಲರೂ ಸರಿನೇ. ಯಾವುದೇ ರೀತಿ ನಾವು ಅವರನ್ನ ಹೇಳೋದು ಬೇಡ. ಸುಭಾಷ್ ಚಂದ್ರ ಬೋಸ್ ಸರಿನಾ, ಮಹಾತ್ಮ ಗಾಂಧಿ ಸರಿನಾ, ನಾವ್ ಯಾರೇ ಅದರ ಬಗ್ಗೆ ಡಿಸೈಡ್ ಮಾಡಕ್ಕೆ? ಎಲ್ಲವೂ ಸರಿನೇ. ಅವರೆಲ್ಲ ಅವರವರ ನಿರ್ಧಾರಕ್ಕೆ ಏನ್ ಮಾಡಿದ್ದಾರೆ ಎಲ್ಲವೂ ಸರಿನೇ. ಪೊಲೀಸ್ ಅಧಿಕಾರಿಯಾಗಿ ನೀವು ಮಾಡಿದ್ ಸರಿ, ಡಾಕ್ಟರ್ ಆಗಿ ಇವರು ಮಾಡಿದ್ ಸರಿ, ಭೂವಿಜ್ಞಾನಿಯಾಗಿ ನೀವು ಮಾಡಿದ್ ಸರಿ. ಅದನ್ನ ನಾವು ನಂಬೋಣ. ನಾನು ಹೇಳೋದು ಅದನ್ನ. ಒಟ್ಟಾರೆಯಾಗಿ ಅವರ ಏನಾಗಿತ್ತು ಭಾರತಕ್ಕೆ ಸ್ವಾತಂತ್ರ್ಯ ತರೋದು, ಇದರಲ್ಲೂ ಕೂಡ ನಾವು ಹೇಳ್ತಾ ಇರುವಂತದ್ದು ಏನೇ ಇರ್ಬೋದು. ಆಮೇಲೆ ಇಟ್ ಇಸ್ ಹೈ ಟೈಮ್ ವಿ ಲೆಫ್ಟ್ ದ ಸಿನಿಸಿಸಮ್. ಆಗೋದಿಲ್ಲ ಅಂತ ಕೈ ಚೆಲ್ಲಿ ಕೂತ್ಕೊಳ್ಳೋದು ಬೇಡ, ಆಗತ್ತೆ ಮಾಡಬೇಕು. ಅಲ್ಲ, ನನ್ನ ಹತ್ರ ಒಬ್ರು ಒಂದು ಪ್ರಶ್ನೆ ಕೇಳಿದ್ರಿ ಈ ಸಂದರ್ಭದಲ್ಲಿ. ಅಂದ್ರೆ ಹೇಗೆ ಅಂತಂದ್ರೆ, ಮಹಾತ್ಮ ಗಾಂಧಿನೇ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದ ಅಲ್ಲ, ಎಲ್ಲರೂ ಸಾಧ್ಯ. ಹಾಗಿದ್ರೆ ಸುಭಾಷ್ ಚಂದ್ರ ಬೋಸ್ ಅವರ ಏನು ಪ್ರಯತ್ನ ಇಲ್ವಾ ಅಂತ ಕೇಳಿದ್ರು ನನ್ನ ಹತ್ರ ಯಾರೋ ಒಬ್ರು. ಅದಕ್ಕೆ ನಾನು ಉತ್ತರ ಕೊಟ್ಟೆ, ಸುಭಾಷ್ ಚಂದ್ರ ಬೋಸ್ ಅವರು ಇಲ್ಲದೇ ಇದ್ದಿದ್ರೆ ನಮಗೆ ಸ್ವಾತಂತ್ರ್ಯ ಇನ್ನು 25 ವರ್ಷ ಲೇಟ್ ಆಗಿ ಸಿಕ್ತಿತ್ತು. ಆದ್ರೆ 25 ವರ್ಷಕ್ಕೆ ಬೇಗ ಸಿಗೋದಿದೆಯಲ್ಲ, ಅದು ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಏನು ಪ್ರಬಲವಾದಂತ ಕಾಣಿಕೆ ಅಂತ. ಅದನ್ನ ಅಳೆಯಕ್ ಬರಲ್ಲ ಸರ್. ಒಂದು ಎರಡು. ಎಸ್, ಮತ್ತೊಬ್ರು ಕರೆ ಮಾಡಿದ್ದಾರೆ. ಪ್ರಕಾಶ್ ಕರೆ ಮಾಡಿದ್ದಾರೆ ದೇವನಹಳ್ಳಿಯಿಂದ. ಪ್ರಕಾಶ್ ಹೇಳಿ ಸರ್. ನೀವು ಹೇಳ್ಬೇಕು ಸರ್. ಸರ್ ಅದೇ ಇವಾಗ ಪ್ರಕಾಶ್, ಅದೇ ಇವರು ಭೂ ಸಂಪನ್ಮೂಲ ಇಲಾಖೆಯವರು ಹೇಳಿದ್ರಲ್ಲ ಸರ್, ಭೂವಿಜ್ಞಾನಿ ಪ್ರಕಾಶ್ ಅವರು. ಹೌದು ಸರ್, ಹೌದು ಸರ್. ಅವರು ಹೇಳಿದ್ರು ಅದೇ ಅವರು ಹೇಳಿದ್ ಕರೆಕ್ಟ್ ಸರ್. ಅದೇ ರಾಜೇಶ್ವರಿ ಅನ್ನೋರು ಫೋನ್ ಮಾಡಿದ್ರಲ್ಲ. ಹೌದು ಹೌದು ಹೌದು.
ಅವರು ಅದೇ ರೀತಿ ಮಕ್ಕಳಿಗಿಂತ ಪ್ರೌಢಶಾಲೆ ವಿಭಾಗದವರು ಕಾರ್ಯಾಚರಣೆ ಮಾಡಿದ್ರೆ ಶಿಕ್ಷಕರು ಅದೇ ಪ್ರೌಢಶಾಲೆ ಸರ್ಕಾರಿ ಶಾಲೆ ಮುಖಾಂತರ ಬಾರಿ ಒಳ್ಳೇದಲ್ವಾ ಸರ್? ಯಾರು ಬೇಕಿದ್ರು ಮಾಡಬಹುದು ಸರ್, ಸರ್ಕಾರಿ ಶಾಲೆ ಮಾಡಬೇಕು ಅಂತ ಏನಿಲ್ಲ ಇಲ್ಲ. ಸರ್. ಪ್ರಕಾಶ್ ಅವರೇ, ಎಲ್ಲರೂ ಮಾಡ್ಬೋದು. ಈಗ ಒಂದು ನೇರವಾಗಿ ಒಂದು ನಿಮ್ಮ ಹತ್ರ ಪ್ರಶ್ನೆ ಕೇಳ್ತೀನಿ. ಹೇಳಿ ಸರ್. ನಿಮಗೊಂದು 4-5 ಜನ ಫ್ರೆಂಡ್ಸ್ ಇರ್ಬೋದಲ್ವಾ? ಹೌದು ಸರ್. ಅಲ್ಲೊಂದು ಓಪನ್ ಈಗ ಮಗು ಬಿದ್ದಂತ ಬೋರ್ವೆಲ್ ಹೇಗಿತ್ತು ನೀವು ನೋಡಿದ್ರಲ್ವಾ? ನೋಡಿದೀನಿ ಸರ್. ಒಂದು 4 ಜನ ಸೇರಿ ಒಂದು ಕಲ್ಲು ಅದ್ರ ಮೇಲೆ ಇಡೋದಕ್ಕೆ ಕಷ್ಟನಾ ಸರ್? ಇಲ್ಲ ಸರ್, ನಾವ್ ಇಟ್ಟಿದೀವಿ ಸರ್. 3 ದಿನ ಬೋರ್ವೆಲ್ ಹಾಕ್ಸಿದ್ರಿ, ನಾವೇ ಕ್ಲೋಸ್ ಮಾಡ್ಬಿಟ್ಟಿದ್ವಿ. ಮತ್ತೆ ಬರ್ಲಿಲ್ಲ. ಮತ್ತೆ ಬಹಳ ಸಂತೋಷ. ಬಹಳ ಸಂತೋಷದ ವಿಚಾರ. ಎಲ್ರು ಹೀಗೆ ಎಲ್ಲಾದ್ರೂ ರೋಡಲ್ಲಿ ಹೋಗುವಾಗ ಕಂಡುಬಿಟ್ರೆ ಅಟ್ಲೀಸ್ಟ್ ಕೇಳಿ, ಇದು ಏನಪ್ಪಾ ಖಾಲಿ ಬಿದ್ದಿದ್ಯಾ, ಒಂದು ಕಲ್ಲಿಟ್ಟು ಬಿಡೋಣ ಬನ್ನಪ್ಪ, 4 ಜನ ಸೇರಿ ಒಂದು ಕಲ್ಲಿಟ್ಟು ಬಿಡೋಣ, ಒಂದು ಜೀವ ಉಳಿಯಿತು. ಹೌದು ಸರ್, ನಮ್ ಕೈಯಾಗ ಹಾಳು ಬಾವಿಗೆ ಬೀಳು ಅನ್ನೋದ್ರ ಬದಲು ಬೀಳದ ಎಸ್ ಪ್ರಕಾಶ್, ಆದಷ್ಟು ಆ ಕೆಲಸವನ್ನ ಮಾಡಿ. ಪ್ರಕಾಶ್ ಅವರು ಕೇಳಿದ್ದು ಕೂಡ ಅಷ್ಟೇ, ರಾಜಕಾರಣಿಗಳನ್ನ ಕೇಳೋದಕ್ಕೆ ನಮ್ಮ ಹತ್ರ ಬೇರೆ ಕಾರ್ಯಕ್ರಮ ಇದೆ, ಆದಷ್ಟು ಬೇಗ ಶುರು ಮಾಡಿದ್ವಿ. ಒಮ್ಮೆ ಶುರು ಮಾಡಿದ್ವಿ, ಯಾವುದು ಡಿಸ್ಕಷನ್ ಇದು ಸೆಷನ್ ನಡೀತಾ ಇತ್ತು, ಹಾಗಾಗಿ ಮಾಡಲಿಲ್ಲ. ಇವರೆಂಥ ನಾಯಕ ಬಿಚ್ಚಿಡ್ತೀವಿ ಇವರ ಜಾತಕ ನಮ್ಮ ಕಾರ್ಯಕ್ರಮ ಇದೆ ಆಲ್ರೆಡಿ, ನಾವು ಅದನ್ನು ಮಾಡೇ ಮಾಡ್ತೀವಿ. ಬಿಕ್ತಿರಿಯಲ್ಲಾಗಲಿ ಅಥವಾ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಯಾರ್ಯಾರನ್ನ, ಆದರೆ ನಾವು ಎಲ್ಲವನ್ನ ಸೇರಿಸಿ ಮಿಕ್ಸ್ ಮಾಡೋದು ಬೇಡ ಅಂತ, ಫ್ರೂಟ್ ಸಲಾದ್ ಮಾಡೋದು ಬೇಡ. ಆ್ಯಪಲ್ ಕೆಲಸ ಮಾಡಲಿ, ದ್ರಾಕ್ಷಿ ಕೆಲಸ ಮಾಡಲಿ, ಇದೇನಾಗ್ಬಿಡುತ್ತೆ ನಾವು ಮಿಕ್ಸಪ್ ಮಾಡಿದರೆ ಆ ಫ್ರೂಟ್ ಸಲಾದ್ಗೆ ಟೇಸ್ಟ್ ಯಾವ್ದು ಬಂದು ಅಂತ ಗೊತ್ತಾಗಲ್ಲ ಸರ್. ಖಂಡಿತ ರಾಜಕಾರಣಿಗಳು ಒಂದು ಸ್ವಲ್ಪ ದಿನ ಬಿಟ್ಬಿಡೋಣ. ಪ್ರಕಾಶ್ ಅವರೇ ನೋಡಿ, ನಿಮ್ಮ ಊರಿನ ಸುತ್ತಮುತ್ತ ಇರೋವಂಥ ಸಮಸ್ಯೆಗಳನ್ನ ನೀವೇ ಒಂದು ತಂಡ ಮಾಡ್ಕೊಂಡು, ಯುವಕರ ತಂಡ ಮಾಡ್ಕೊಂಡು ನೀವೇ ಅದನ್ನ ಬಗೆಹರಿಸೋದಕ್ಕೆ ಪ್ರಯತ್ನ ಪಡಿ. ಯುವಕರು ಮನಸ್ಸು ಮಾಡಿದ್ರೆ ಯಾವುದು ಕೂಡ ಯುವಕರು ಇಲ್ಲಿ ನಾನು ಪದೇ ಹೇಳ್ತಾ ಇದ್ದೆ, ಇನ್ನೊಮ್ಮೆ ಕೇಳಿಸ್ಕೊಳ್ಳಿ. ಅಮೇರಿಕ ಇರ್ಬೋದು, ಚೀನಾ ಇರ್ಬೋದು, ಜಪಾನ್ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಇಟಲಿ ಇರ್ಬೋದು, ವಿಶ್ವದ ಎಲ್ಲ ಬಲಿಷ್ಠ ರಾಷ್ಟ್ರಗಳಿರ್ಬೋದು, ಎಲ್ಲ ಬಲಿಷ್ಠ ರಾಷ್ಟ್ರಗಳಿಗಿಂತ ಭಾರತ ಅತಿ ಯಂಗ್ ಯುವ ರಾಷ್ಟ್ರ. ಹೇಗೆ ಹೇಳ್ತೀನಿ, ಇಂಡಿಯಾದಲ್ಲಿ ಮಾತ್ರ 55%, 100ರಲ್ಲಿ 55 ಜನ 40 ವರ್ಷಕ್ಕಿಂತ ಕೆಳಗಿನವರು. 40 ವರ್ಷಕ್ಕಿಂತ ಕೆಳಗಿನವರು. ನಮ್ಮ ಭಾರತದ ಬಗ್ಗೆ ಭಯ ಪಡೋದು ಅದಕ್ಕೆ. ನರೇಂದ್ರ ಮೋದಿ ಬಂದರು, ಅಥವಾ ಆರ್ಥಿಕತೆಯಲ್ಲಿ ಮುನ್ನಡೀತಾ ಇದ್ದೀವಿ, ಅಥವಾ ಅತಿ ಹೆಚ್ಚು ಜನಸಂಖ್ಯೆ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನೂ ಕೂಡ ಯಂಗ್ ಜನ್ರೇಷನ್ ಭಾರತದಲ್ಲಿದೆ. ಅವರ ತಲೆಯಲ್ಲಿ ಏನೆಲ್ಲ ಯೋಚನೆಗಳಿರ್ಬೋದು ಅನ್ನುವಂಥದ್ದು. ಯಾಕಂದರೆ ಕಂಪ್ಯೂಟರ್ ಕೂಡ ಯಾರ್ದೋ ಒಬ್ಬ ಯೋಚನೆಯಿಂದ ಹುಟ್ಟಿದ್ದಷ್ಟೇ. ಸೊ ಹಾಗಾಗಿ ಅದಕ್ಕೆ ಭಯ ಪಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಿದೆಯಲ್ಲ, ಭಾರತವೇ ಇಡೀ ವಿಶ್ವವನ್ನು ಆಳೋದು ನೆನಪಿಟ್ಕೊಳ್ಳಿ. ಅತಿ ಹೆಚ್ಚಿನ ಸಂಖ್ಯೆ ಸೂಪರ್ ಕಂಪ್ಯೂಟರ್ಗಳು ನಮ್ಮಲ್ಲಿದೆ. ಎಸ್ ವೀಕ್ಷಕರೇ, ಈಗೊಂದು ಬ್ರೇಕ್ ಆದ ನಂತರ ಈ ಕಾರ್ಯಕ್ರಮ ಮುಂದುವರಿಯುತ್ತೆ.